ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಯಾವೊಂದು ವಿದ್ಯಾರ್ಥಿಗಳು ನಾನು ಕೂಡ ಕೆಲಸ ಮಾಡಬೇಕಂತ ಆಸೆ ಇದಲ್ಲ ಅಂತ ಒಂದು ವಿದ್ಯಾರ್ಥಿಗಳು ಈ ಒಂದು ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಿ. ಇಲ್ಲಿ ಕಾಣಿಸ್ತಾ ಇರಬಹುದು, ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 10ನೇ ತಾರೀಕು ಅಂದ್ರೆ 10 ಜುಲೈ 2025 ನೋಟಿಸ್ ರಿಲೀಸ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ನೋಡಿ, ತುಂಬಾ ಚೆನ್ನಾಗಿ ಕನಸಿರತ್ತೆ. ಈಗ ಎ ಜಮಾನು ಬಂದ್ಬಿಟ್ಟಿದೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಎ ಜಮಾನು ಯಾವುದೇ ರೇಟಿಂಗ್ ಆಗ್ಬಹುದು, ಯಾವುದೇ ಆಗ್ಬಹುದು, ಪ್ರತಿಯೊಂದು ಎ ಯಾವ ರೀತಿಯಾಗಿ ಮುಂದೆ ಫಾಸ್ಟ್ ಆಗ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದಾರೆ. ಅದೇ ಒಂದು ನಿರ್ವಹಣೆ ಅಧಿಕಾರಿ ಅಂತೇಳಿ ಅರ್ಜಿ ಕರೆದಿದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್. ಇಲ್ಲಿ ಖಾಲಿ ಇರುವಂತಹ ಸಂಸ್ಥೆ ನೋಡಿ, ಇದು ನಮ್ಮ ಒಂದು ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿ, ಮಹಿಳೆಯರಾಗಬಹುದು, ಪುರುಷರಾಗಬಹುದು. ಇಲ್ಲಿ ಸೆಕೆಂಡ್ PUC ಅದ ನಂತರ ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅವಕಾಶ ಇರತ್ತೆ. ಅದೇ ರೀತಿಯಾಗಿ ಸ್ನಾತಕೋತ್ತರ ಪದವಿ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ಅವಕಾಶ ಇರತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನಿಮ್ಮ ಒಂದು SSLC ಅಲ್ಲಿ, ಅದ ನಂತರ ಸೆಕೆಂಡ್ PUC ಅಲ್ಲಿ, ಅದ ನಂತರ ಡಿಗ್ರಿಯಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡಿದಾರಲ್ಲ ಆ ಒಂದು ಆಧಾರದ ಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. SSLC, ಸೆಕೆಂಡ್ PUC, ಡಿಗ್ರಿಯಲ್ಲಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಎಷ್ಟು ಅಂಕ ಪಡೆದಿದ್ದಾರಲ್ಲ ಆ ಒಂದು ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಅಂದ್ರೆ ಕಿರುಪಟ್ಟಿ ಮತ್ತು ಸಂದರ್ಶನ ನಿಮ್ಮ ಒಂದು ಮೆರಿಟ್ ಆಧಾರದ ಮೇಲೆ ಈ ರೀತಿಯಾಗಿ ಆಯ್ಕೆ ಮಾಡುವಂತದ್ದು. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಪೋಸ್ಟ್ ನೋಡಿ, ಯಾವೊಂದು ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ ಅಂತ ಹೇಳಿ. ಇಲ್ಲಿ ಡಾಟಾ ಅನಾಲಿಟಿಕ್ಸ್ ಹುದ್ದೆ ಇರತ್ತೆ, ಡೇಟಾ ವಿಶ್ಲೇಷಕ ಅಂತ ಹೇಳಿ. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ನೋಡಿ ಏರಿಯಾ ಕೊಟ್ಟಿದ್ದಾರೆ. ನಿಮ್ಮ ಒಂದು ಎಷ್ಟು ಪೋಸ್ಟ್ ಖಾಲಿದಾವಂತ ಅದನ್ನ ವಿಶ್ಲೇಷಣೆ ಮಾಡಿದ್ದಾರೆ ಅವರು. 10 ಪೋಸ್ಟ್ ಇರತ್ತೆ. ಇದು ಅತಿ ದೊಡ್ಡ ಪೋಸ್ಟ್ ಇರೋದ್ರಿಂದ 10 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. AI ವಿಶ್ಲೇಷಕ ಅಂತೇಳಿ, AI ಡೇಟಾ ವಿಶ್ಲೇಷಕ ಅಂತೇಳಿ. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕು, ಆಗಲೇ ತಿಳಿಸ್ಕೊಟ್ಟಿರುವಂತೆ ಸಂಬಂಧಿತ ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಪದವಿ ಪಾಸ್ ಆಗಿರ್ಬೇಕಾಗತ್ತೆ. ಕಡ್ಡಾಯವಾಗಿ ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕು. ಅದೇ ರೀತಿಯಾಗಿ ನಿಮ್ಮ ಒಂದು ಪ್ರಮಾಣ ಪತ್ರ ಕೂಡ ಹೊಂದಿರಬೇಕಾಗತ್ತೆ. ಇಷ್ಟೆಷ್ಟು ಅಂತೇಳಿ ಪಾಸ್ ಆದಂತ ವಿದ್ಯಾರ್ಥಿಗಳದ್ದು ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗತ್ತೆ. ಇದೊಂದು ಸ್ವಲ್ಪ ನೆನಪಿಟ್ಟುಕೊಳ್ಳಿ. ಇನ್ನು ಅರ್ಜಿ ಸಲ್ಲಿಸಲು ಎಂಡ್ ದಿನಾಂಕ ಅಂದ್ರೆ ಕೊನೆಯ ದಿನಾಂಕ. ತುಂಬಾ ದಿನ ಟೈಮ್ ಕೊಟ್ಟಿಲ್ಲ ಅವರು. 17ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಲಾಸ್ಟ್ ಡೇಟ್ ನೋಡಿ, ಅವ್ರು ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ಈ ಒಂದು 17/7/2025 ಇದು ಕೊನೆಯ ದಿನಾಂಕ. ಅದೇ ರೀತಿಯಾಗಿ ನಿಮ್ಮ ಒಂದು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಸ್ವಲ್ಪ ನೋಡ್ಕೊಳ್ಳಿ. ಇದೇ ಒಂದು ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಕೆಲವು ಜನ ಏನಾದ್ರು ಮಿಸ್ಟೇಕ್ ಮಾಡ್ತಾರೆ, ಏನು ಕೂಡ ಮಿಸ್ಟೇಕ್ ಮಾಡಬೇಡಿ. ಇದು ಭಾರತೀಯ AI ಡೇಟಾ ವಿಶ್ಲೇಷಕ ಅಂತ ಹೇಳಿ ಅರ್ಜಿ ಕರೆದಿರ್ತಾರೆ. ನಿಮ್ಗೆ ಇನ್ನೊಂದು ಹೇಳಬೇಕು, ಈಗ ಎಲ್ಲ ಜೈಮಾನಗಳು AI ಸಂಬಂಧಪಟ್ಟಂತೆ ಬರ್ತಾ ಇದೆ. ಮೊದಲು ಕಂಪ್ಯೂಟರ್ ಅಂತ ಇದ್ದೀರಾ. ಈಗ ಪ್ರತಿಯೊಂದು ಡಿಜಿಟಲ್, ಪ್ರತಿಯೊಂದು ಎಲ್ಲಿ ನೋಡಿದ್ರು ಡಿಜಿಟಲ್ ಆಗ್ತಾ ಇದೆ. ಅದರಲ್ಲಿ ನೀವು ಕೆಲಸ ಮಾಡ್ತಾ ಹೋತಂದ್ರೆ ಈಗ ಸ್ಟಾರ್ಟಿಂಗ್ ಇದೆಯಲ್ಲ, ಇದು ತುಂಬಾ ಮುಖ್ಯವಾದದ್ದು. ನಿಮಗೆ ಅನುಭವ ಆಗತ್ತೆ. ಆಮೇಲೆ ಸುಮಾರು 4-5 ವರ್ಷ ಹೋತಂದ್ರೆ ಡಿಜಿಟಲ್ ಯುಗ ಇದೆಯಲ್ಲ, ಮತ್ತೆ ನಿಮಗೆ ಸಂಬಳ ಕೂಡ ಜಾಸ್ತಿ ಆಗತ್ತೆ. ಎಲ್ಲಿ ನಿಮಗೆ ಅನುಭವ ಜಾಸ್ತಿ ಇರತ್ತಲ್ಲ ಅಲ್ಲಿ ನಿಮಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಈ ರೀತಿಯಾಗಿ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು ಸಾರಿ ಬೇರೆ ಒಂದು ಸಂಸ್ಥೆಗಳಲ್ಲಿ ಎಲ್ಲಿ ಬೇಕಾದ್ರೂ ಸ್ವಲ್ಪ ಕೆಲಸ ಮಾಡಿದ್ರೆ ತುಂಬಾ ಒಳ್ಳೇದು. ಅನುಭವ ಇರತ್ತೆ. ಅದ ನಂತರ ಜೈಮಾನ್ ಹೆಚ್ಚಾಗ್ತಾ ನಿಮ್ಗೆ ತುಂಬಾ ಬೆಲೆ ಕೂಡ ಇರತ್ತೆ. ಇನ್ನು ಆಯ್ಕೆ ಆದಂತ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸ್ಥಳ ನೋಡಿ, ನವದೆಹಲಿಯಲ್ಲಿ ಕೆಲಸ ಇರತ್ತೆ. ನವದೆಹಲಿ ಸಚಿವಾಲಯ ಯೋಜನಾ ಸ್ಥಳಗಳಲ್ಲಿ ಕೆಲಸ ಇರತ್ತೆ. ಭಾರತದ ಸಚಿವಾಲಯಗಳಲ್ಲಿ ಅಥವಾ ಯೋಜನಾ ಸ್ಥಳದಲ್ಲಿ ಕೆಲಸ ಇರತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಲಿಮಿಟೆಡ್ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ನಿಮ್ಮ ಒಂದು ಸಂಬಂಧಿತ ಕ್ಷೇತ್ರಗಳಲ್ಲಿ ಅಪ್ಲಿಕೇಶನ್ ಹಾಕೊಳ್ಳಿ, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಇದಕ್ಕೆ ಎಷ್ಟು ವಿದ್ಯಾರ್ಹತೆ ಆಗಿರಬೇಕು ಅದು ತಿಳಿಸ್ಕೊಟ್ಟಿದ್ದೇವೆ. ಅದ ನಂತರ ನಿಮ್ಮ ಒಂದು ಮಾನದಂಡಗಳು, ಅರ್ಹತೆ ಏನಾಗಿರ್ಬೇಕು ಸ್ವಲ್ಪ ನೋಡಿ. ಅಂದ್ರೆ ಏಜ್ ಲಿಮಿಟ್ ಎಷ್ಟು ಆಗಿರ್ಬೇಕು. ಕೆಲವು ಜನ ಗೊತ್ತಾಗತ್ತೆ, ಇನ್ನು ಕೆಲವು ಜನ ಗೊತ್ತಾಗೋದಿಲ್ಲ. ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಏಜ್ ಲಿಮಿಟ್ ಮತ್ತೆ ಇನ್ನೊಂದು 2 ವರ್ಷದ ತನಕ ಆಗಲೇ ತಿಳಿಸ್ಕೊಟ್ಟಿರುವಂತೆ ಎಕ್ಸ್ಪೀರಿಯನ್ಸ್ ಕೂಡ ಇರತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ನೋಡ್ಕೊಳ್ಳಿ. 0 ನಂತರ 2 ವರ್ಷ ಅಂದ್ರೆ ನಿಮಗೆ ಏನು ಇರ್ಲಿಲ್ಲ ಅಂದ್ರೆ, ಎಕ್ಸ್ಪೀರಿಯನ್ಸ್ ಏನು ಇರ್ಲಿಲ್ಲ ಅಂದ್ರೂ ಕೂಡ ಅಕಸ್ಮಾತ್ ಅರ್ಜಿ ಸಲ್ಲಿಸಿದ್ರು ಅವ್ರು ಸೆಲೆಕ್ಟ್ ಮಾಡ್ಕೋತಾರೆ. ಎಕ್ಸ್ಪೀರಿಯನ್ಸ್ 0 ಅಂದ್ರೆ ನಿಮಗೆ 2 ವರ್ಷದ ತನಕ ಕೇಳಿದ್ದಾರೆ. ಈ ಒಂದು 2 ವರ್ಷ ಇರಲಿಲ್ಲ ಅಂದ್ರೆ ಕೂಡ, ನಿಮ್ಗೆ ಏನೂ ಇರಲಿಲ್ಲ ಅಂದ್ರೆ ಕೂಡ ಇಲ್ಲಿ ನೀವು ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗ್ಬೋದು. ಅದು ಅವರು ಡಿಪೆಂಡ್. ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಇರೋದ್ರಿಂದ, ಅದೇ ಕಾರಣಕ್ಕಾಗಿ ಇನ್ನು ನಿಮ್ಮೊಂದು ಎಲ್ಲಿ ಸಂದರ್ಶನ ಇರುತ್ತೆ ಅದೆಲ್ಲ ವಿಳಾಸ ಕೊಟ್ಟಿದ್ದಾರೆ. ಸ್ವಲ್ಪ ಇದನ್ನ ವಿಳಾಸ ನೋಟ್ ಮಾಡ್ಕೊಳ್ಳಿ. ಇನ್ನು ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, ಅವರು ಏಜ್ ಲಿಮಿಟ್ ಎಕ್ಸ್ಪೀರಿಯನ್ಸ್ ವೈಸ್ ನಿಮಗೆ ಅನುವಾಗತ್ತೆ. 18ರಿಂದ
ಅಥವಾ ಕೆಲವೊಂದು ಸಾರಿ 21 ವರ್ಷ ಕೇಳ್ತಾರೆ, ಕೆಲವೊಂದು ಸಾರಿ 25 ವರ್ಷ ಕೇಳ್ತಾರೆ. ಈಗ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ನಮಗೆ 18ರಿಂದ 21 ವರ್ಷ ಮೇಲ್ಪಟ್ಟವ್ರು ಆಗಿರ್ಬೇಕು, ಎಷ್ಟು ಬೇಕಾದ್ರು 35 ಅಥವಾ 40. ನನಗನ್ಸೋ ಮಟ್ಟಿಗೆ ಸುಮಾರು 45 ವರ್ಷ ಅಷ್ಟೇ ಗರಿಷ್ಠ ವಯಸ್ಸಿರ್ಬೋದು, ಅದಕ್ಕಿಂತ ಜಾಸ್ತಿ ಇಲ್ಲ ಅನ್ಸುತ್ತೆ. 45 ವರ್ಷ ಅಪ್ಲಿಕೇಶನ್ ಹಾಕಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನೊಂದು ಅರ್ಜಿ ಶುಲ್ಕ, ಇದಕ್ಕೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಿಲ್ಲ, ಇಷ್ಟೇ ಅಷ್ಟೇ ಅಂತೇಳಿ. ನಿಮಗೆ ಸಂಬಳ ಎಷ್ಟು ಸಿಗತ್ತೆ, ಈ ಒಂದು ನೇಮಕಾತಿ ಒಪ್ಪಂದದ ಪ್ರಕಾರ ಸಂಯೋಜಿತ ಆಧಾರದ ಮೇಲೆ ನಿಮಗೆ ನಡೆಯುವಂತ ಕೆಲಸದ ಮೇಲೆ ಸಂಬಳ ಕೊಡ್ತಾರೆ. ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸೆಲೆಕ್ಟ್ ಆಗಿರ್ತಾರ ಆ ಒಂದು ಆಧಾರದ ಮೇಲೆ ನಿಮಗೆ ಸಂಬಳ ಕೂಡ ಸಿಗತ್ತೆ ಪ್ರತಿ ತಿಂಗಳಾಗಿ. ಅಂದ್ರೆ ನನಗನ್ಸೋ ಮಟ್ಟಿಗೆ 50,000 ಅಥವಾ 60,000, ಅದೇ ರೀತಿಯಾಗಿ 75,000, 80,000 ಈ ರೀತಿಯ ಸಂಬಳ ಇರತ್ತೆ. ಅಂದ್ರೆ ಅತಿ ಉನ್ನತ ಹುದ್ದೆ ಇರೋದ್ರಿಂದ ಜಾಸ್ತಿ ನಿಮಗೆ ಸಂಬಳ ಕೂಡ ಸಿಗತ್ತೆ, ಅರ್ಥ ಮಾಡ್ಕೋಬೇಕು. ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಅರ್ಜಿ ಸಲ್ಲಿಸುವಂತ ಪ್ರತಿಯೊಂದು A to Z ಅವರಿಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ಅದನ್ನ ನೀವು ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ, ಅದೇ ರೀತಿಯಾಗಿ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಕೂಡ ಮೆಸೇಜ್ ಮಾಡಬಹುದು. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಈ ಒಂದು ನೋಟಿಸು ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. 10ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗಿದೆ. ಇಂಡಿಯಾ AI ಡಿವಿಷನ್ ದಲ್ಲಿ ಅಪ್ಲಿಕೇಶನ್ ಆಗಿರತ್ತೆ, ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ದಲ್ಲಿ ಅಪ್ಲಿಕೇಶನ್ ಮತ್ತೆ ಅರ್ಜಿ ಸಲ್ಲಿಸುವಂತ 2 ಪ್ರಕ್ರಿಯೆ ಇರುತ್ತೆ, 2 ವೆಬ್ಸೈಟ್ ಇರತ್ತೆ. ಒಂದು ಇದು ವೆಬ್ಸೈಟ್ www.com, indianai.gov.in. ಇದು ಎರಡು ಕೂಡ GOIN ಬಂತ ತಿಳ್ಕೊಳ್ಳಿ, ಇದು ಗೌರ್ಮೆಂಟ್ ವೆಬ್ಸೈಟ್. ಉಳಿದಂತೆ ಏನಾದ್ರು ಬಂತಂದಿರ್ಬೇಕು ಅದು ಪ್ರೈವೇಟ್. ಇದು ಕೂಡ ಸೇಮ್ www.com, dic.gov.in ಇದೆಯಲ್ಲ, ಇದು ಕೂಡ ಗೌರ್ಮೆಂಟ್ ವೆಬ್ಸೈಟ್ ಆಗಿರತ್ತೆ, ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈಗ ಪ್ರತಿಯೊಂದು ಡಿಜಿಟಲ್, ಅದ ನಂತರ AI ಯುಗ ಬಂದಿದೆ. ಅಪ್ಲಿಕೇಶನ್ ಹಾಕಿ ತುಂಬಾ ಉಪಯೋಗ.